ಸಿದ್ದರಾಮಯ್ಯನ ಹೆಂಡತಿಗೆ ಸೈಟ್ಗಳು ಕೊಟ್ಟರು ಅಂದ್ಬಿಟ್ಟು ಸಿದ್ದರಾಮಯ್ಯನಿಗೆ ಶಿಕ್ಷೆ ಕೊಡೋದು ಸರಿ ಇಲ್ಲ. ಜಮೀನು ಸರ್ಕಾರ ತಗೊಂಡಿರೋದು ನಿಜ, ಅವ್ರಿಗೆ ಸೈಟ್ ಕೊಟ್ಟಿರೋದು ನಿಜ. ಅದರಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನಿಲ್ಲ. ಗುಂಪುಗಾರಿಕೆ ಮಾಡಿಕೊಂಡು ನಾನು ಸಿ ಎಮ್ ಆಗಬೇಕು ಅಂದ್ಕೊಂಡು ಈ ಥರ ಕಿತ್ತಾಡಿದ್ರೆ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಇನ್ನೂ 3 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಇದರಲ್ಲಿ ನೋ ಡೌಟ್. ಇವಾಗ ಸಿಎಂ ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ನಡೀತಿದೆ. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಿರೋದು ದೇಶಪಾಂಡೆ, ಇವಾಗ ಸತೀಶ್ ಜಾರಕಿಹೊಳಿ ಅವರು, ಇವಾಗ ಪ್ರೆಸೆಂಟಿಗೆ ಪರಮೇಶ್ವರ್ ಅವರು. ಆ ಫ್ಯಾನ್ಸ್ ಕೂಡ ಪರಮೇಶ್ವರ್ ಅವರೇ ಸಿಎಂ ಆಗಬೇಕು ಅಂತ ಅವರು ಒಂದು ಟ್ರೆಂಡಿಂಗ್ ಶುರು ಮಾಡಿದ್ದಾರೆ. ಏನ್ ಅನ್ಸುತ್ತೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲದೂ ಸರಿ ಇದೆ ಅಂತ ಅನ್ಸುತ್ತಾ? ಕಾಂಗ್ರೆಸ್ಸಲ್ಲಿ ಎಲ್ಲದೂ ಸರಿ ಇಲ್ಲ. ಯಾಕೆ ಅಂತಂದರೆ ಇವರು ಗುಂಪುಗಾರಿಕೆ ಮಾಡಿಕೊಂಡು ನಾನು ಸಿ ಎಮ್ ಆಗಬೇಕು ಅಂದ್ಕೊಂಡು ಈ ಥರ ಕಿತ್ತಾಡಿದ್ರೆ ಕಾಂಗ್ರೆಸ್ ನಿರ್ನಾಮ ಆಗ್ತದೆ. ಅವ್ರವ್ರ ಜಾತಿ ಇದೆ, ಒಂದೊಂದು ಗುಂಪಾಗ್ಬಿಟ್ರೆ ಸರ್ಕಾರ ಇರೋದಿಲ್ಲ, ಸರ್ಕಾರ ಮಧ್ಯಂತರದಲ್ಲೇ ಬಿದ್ದೋಗುತ್ತೆ ಅಂತ ಅನ್ನಿಸ್ತದೆ ಮೇಡಮ್. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಇರೋವರೆಗೂ ಸರ್ಕಾರ ಇರುತ್ತೆ, ಸುಭದ್ರವಾಗಿರುತ್ತೆ. ಸಿದ್ದರಾಮಯ್ಯ ಇಳಿದ ತಕ್ಷಣ ಗುಂಪುಗಾರಿಕೆ ಆಗ್ತದೆ, ಆಯಾ ಜಾತಿಯವ್ರದ್ದೇ ಒಂದೊಂದು ಗುಂಪಾಗುತ್ತೆ, ಆವಾಗ ಸರ್ಕಾರ ತಾನೇ ಬೀಳುತ್ತೆ. ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಇವರು ಕಿತ್ತಾಡ್ಕೊಳ್ಳೋದು, ಜಗಳ ಆಡ್ಕೊಳ್ಳೋದನ್ನೇ ಕಾಯ್ತಾ ಇದ್ದಾರೆ. ಅವ್ರನ್ನ ಇದು ಮಾಡ್ಕೊಳ್ಳೋಕ್ಕೆ ಕಾಯ್ತಾ ಇದ್ದಾರೆ. ಅದರಿಂದ ಕಾಂಗ್ರೆಸ್ಸಲ್ಲಿ ಎಲ್ಲ ಸರಿ ಇಲ್ಲ ಅನಿಸುತ್ತೆ ಮೇಡಮ್. ಸರ್, ಈ ಸಿಎಂ ಸಿದ್ದರಾಮಯ್ಯನವ್ರ ಬಗ್ಗೆ ಮತ್ತೆ ಮೂಢ ಹಗರಣ ಬಗ್ಗೆ ಏನ್ ಅನ್ಸುತ್ತೆ ಸರ್? ಯಾಕಂದ್ರೆ ಈ ಕೇಸು ವಾರದಿಂದ ವಾರ ಮುಂದೆ ಹೋಗ್ತಾನೆ ಇದೆ, ಕಂಟಿನ್ಯೂಸ್. ಮೇಡಮ್, ಅದರಲ್ಲಿ ಆ ಕೇಸಲ್ಲಿ ಯಾವುದೇ ಉರುಳಿಲ್ಲ. ಅದು ಜಮೀನು ಸರ್ಕಾರ ತಗೊಂಡಿರೋದು ನಿಜ, ಅವ್ರಿಗೆ ಸೈಟ್ ಕೊಟ್ಟಿರೋದು ನಿಜ. ಅದರಲ್ಲಿ ಸಿದ್ದರಾಮಯ್ಯನ ಪಾತ್ರ ಏನಿಲ್ಲ. ಆ ಥರ ಏನಾದರೂ ತನಿಖೆ ಮಾಡಿ ಅವ್ರು ತಪ್ಪಿತಸ್ಥರು ಅಂತ ಗೊತ್ತಾದರೆ ಅವ್ರ ಹೆಂಡ್ತಿ ಆಗಲಿ, ಅವ್ರ ಬಾಮೈದನಿಗೆ ಆಗಲಿ, ಸಿದ್ದರಾಮಯ್ಯ ಅವ್ರ ಹೆಂಡ್ತಿ ಆಗಲಿ, ಅವ್ರ ಬಾಮೈದನಿಗೆ ಯಾರು ಜಮೀನು ಮಾರಿದ್ರೋ ಅಥವಾ ಅದೇನು ಡೂಪ್ಲಿಕೇಟು ಅಥವಾ ಏನು ಬೋಗಸ್ ಮಾಡಿ ಪೇಪರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಪನಿಷ್ಮೆಂಟ್ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ. ಆದರೆ ಸಿದ್ದರಾಮಯ್ಯನ ಹೆಂಡ್ತಿಗೆ ಸೈಟ್ಗಳು ಕೊಟ್ಟರು ಅಂದ್ಬಿಟ್ಟು ಸಿದ್ದರಾಮಯ್ಯನಿಗೆ ಶಿಕ್ಷೆ ಕೊಡೋದು ಸರಿ ಇಲ್ಲ ಅಂತ ಹೇಳ್ತೀನಿ. ಸರ್, ಇವಾಗ ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಗಿದೆ. ಈ ಟೈಮಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಗ್ಯಾರಂಟಿಗಳ ಯೋಜನೆಗಳ ಕತೆ ಏನು ಅಂತ ಅನ್ಸುತ್ತೆ ಇನ್ನು ಮುಂದೆ? ಇದನ್ನು ಕ್ಯಾಬಿನೆಟಲ್ಲಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ಅಭಿವೃದ್ಧಿ ಇನ್ನೂ ಈಗ 5 ವರ್ಷದಲ್ಲಿ 1.5 ವರ್ಷ ಆಗಿದೆ, ಇನ್ನೂ 3 ವರ್ಷ ಇದೆ. ಅದ್ರ ಬಗ್ಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು. ಈ ರಾಜ್ಯನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ತಗೊಂಡೋಗ್ಬೇಕು ಅನ್ನೋದು ಅವರು ಮಾತುಕತೆ ಮಾಡಬೇಕು, ಚರ್ಚೆ ಮಾಡಬೇಕು. ಜನ ಇವ್ರ ಮೇಲೆ ಬಿ ಜೆ ಪಿಯವರು ಸರಿ ಇಲ್ಲ, ಜೆ ಡಿ ಎಸ್ ಅವರು ಸರಿ ಇಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ ಓಟ್ ಹಾಕೋರು. ಇವ್ರದ್ದು ಅದೇ ಕತೆ ಆಗೋದ್ರೆ ಇನ್ನು ಯಾರು ನಂಬ್ತಾರೆ? ಇನ್ನು ಯಾವ್ದಾರ ಕರ್ನಾಟಕಕ್ಕೆ ಯಾವುದೋ ಎ ಪಿ ಥರ ಇನ್ನೊಂದು ಪಾರ್ಟಿ ಬರಬೇಕಾಗತ್ತೆ. ಆ ಥರ ಇದೆ. ಸರ್, ನಾವು ನೋಡ್ತಿರ್ಬೋದು, ಸರ್ಕಾರ ಬಂದು ವರ್ಷದ ಮೇಲೆ 3 ತಿಂಗಳಾಯ್ತು. 3 ತಿಂಗಳಲ್ಲಿ ಮೂಡ ಹಗರಣ, ವಾಲ್ಮೀಕಿ ಹಗರಣ, ಇವಾಗ ಸಿಎಂ ಬದಲಾವಣೆ ಬಗ್ಗೆ ಮಾತುಕತೆಗಳು ನಡೀತಿದೆ. ಅದರಲ್ಲೂ ಅಲ್ಲಿರೋ ಕಾಂಗ್ರೆಸ್ ಸರ್ಕಾರದಲ್ಲಿರೋ ಪಾರ್ಟಿ ಶಾಸಕರೇ ನಮಗ್ ಬೇಕು ಸಿಎಂ ಕುರ್ಚಿ, ನಮಗ್ ಬೇಕು ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ, ಟ್ರೆಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅವ್ರ ಫ್ಯಾನ್ಸ್ ಕೂಡ. ಸೊ ಇದ್ರ ಮಧ್ಯದಲ್ಲಿ ಇವರು ಡಿ ಕೆ ಶಿವಕುಮಾರ್ ಕೂಡ ಅವರು ಕೂಡ ಅಮೆರಿಕಾಗೆ, ಫಾರಿನ್ಗೆ ಟ್ರಿಪ್ ಹೋಗ್ಬಿಟ್ಟಿದ್ದಾರೆ. ಡೆವಲಪ್ಮೆಂಟ್ಸ್ ಬಗ್ಗೆ ಯಾರೊಬ್ರು ಕೂಡ ರಾಜಕೀಯ ವ್ಯಕ್ತಿಗಳು ಕೂಡ ಮಾತಾಡ್ತಿಲ್ಲ. ಏನ್ ಅನ್ಸುತ್ತೆ ಸರ್, ಡೆವಲಪ್ಮೆಂಟ್ಸ್ ನಮ್ಮ ರಾಜ್ಯದಲ್ಲಿ ಆಗ್ತಾ ಇದೆ ಅಂತ ಅನ್ಸುತ್ತಾ? ಮೇಡಮ್, ಏನೇ ಡೆವಲಪ್ಮೆಂಟ್ ಆದ್ರೂ ಹೈಕಮಾಂಡು ತುಂಬ ಸ್ಟ್ರಿಕ್ಟ್ ಇದೆ, ಅವರು ತುಂಬ ಬುದ್ಧಿವಂತರು ಹೈಕಮಾಂಡು. ಅದರಿಂದ ಇವ್ರು ಏನೇ ಗುಂಪುಗಾರಿಕೆ ಮಾಡಿಕೊಂಡು ಸಿ ಎಮ್ ನಮಗೆ ಬೇಕು ಅಂತ ಅವ್ರ ಕಡೆಯಿಂದ ಹೇಳಿಸಿದ್ರು ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಇನ್ನೂ 3 ವರ್ಷ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಇದರಲ್ಲಿ ನೋ ಡೌಟ್. ಸರ್, ಏನ್ ಅನ್ಸುತ್ತೆ ನಮ್ಮ ರಾಜ್ಯದ ರಾಜಕೀಯ ನೋಡಿದ್ರೆ ಇವಾಗ ಪ್ರೆಸೆಂಟ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಏನ್ ತಲೆಗೆ ಬರುತ್ತೆ ರಾಜಕೀಯ ಅಂದ ತಕ್ಷಣ? ಈ ರಾಜಕೀಯ ಅಂತಂದರೆ ಒಂಥರ ಅಸಹ್ಯ ಆಗ್ತಾ ಇದೆ. ಒಂಥರ ಏನು ಕೆಟ್ಟ ಇದರಲ್ಲಿ ಹೇಳಬೇಕು, ಅದು ಹೇಳೋದು ಬೇಡ. ಆ ಥರ ತುಂಬ ವರ್ಸ್ಟಾಗಿದೆ. ಆ ಥರ ಆಗಬಾರ್ದು. ಇದು ತುಂಬ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಸರಿಯಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ರಾಜಕಾರಣಿಗಳದ್ದಾಗಿರಬೇಕು.
ಸರ್, ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ಅಲ್ವಾ? ಇಫ್ ಇನ್ ಕೇಸ್ ಸಿಎಂ ಚೇಂಜ್ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯಿಂದ ಇಳಿದ ಮೇಲೆ ನೆಕ್ಸ್ಟ್ ಸ್ಥಾನಕ್ಕೆ ಯಾರು ಕುತ್ಕೊಂಡ್ರೆ ಒಳ್ಳೇದಾಗತ್ತೆ, ಯಾರು ಕುತ್ಕೊಂಡ್ರೆ ಡೆವಲಪ್ಮೆಂಟ್ಸ್ ನಮ್ಮ ರಾಜ್ಯದಲ್ಲಿ ಆಗತ್ತೆ ಅಂತ ಅನ್ಸುತ್ತೆ? ರಾಜ್ಯದ ಮೇಲೆ ಅಭಿವೃದ್ಧಿ ಕಾಳಜಿ ಯಾರಿಗಿದೆಯೋ, ಯಾರು ಈ ರಾಜ್ಯನ ನಾನು ಅಭಿವೃದ್ಧಿ ಮಾಡ್ತೀನಿ, ಉತ್ತುಂಗಕ್ಕೆ ಏರಿಸ್ತೀನಿ ಅನ್ನುವಂಥ ಪರಮೇಶ್ವರ್ ಅಂತವರು ಸಿ ಎಮ್ ಆಗಬೇಕು. ಇನ್ನು ಅವ್ರು ಸೀನಿಯರ್ ಇದ್ದಾರೆ. ಇವ್ರು ಬಿಟ್ಟರೆ, ಸಿದ್ದರಾಮಯ್ಯವ್ರು ಬಿಟ್ಟರೆ ಪರಮೇಶ್ವರ್ ಇದ್ದಾರೆ. ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಹೋಮ್ ಮಿನಿಸ್ಟರ್ ಆಗಿದ್ದರು, ಬೆಂಗಳೂರು ನಗರಾಭಿವೃದ್ಧಿ ಮಿನಿಸ್ಟರ್ ಆಗಿದ್ದರು. ತುಂಬ ಖಾತೆಗಳನ್ನು ಅವರು ಅನುಭವ ಪಡ್ಕೊಂಡಿದ್ದಾರೆ. ಅದರಿಂದ ಸಿದ್ದರಾಮಯ್ಯ ಅವರ ನಂತರ ಪರಮೇಶ್ವರ್ ಆದರೆ ಒಳ್ಳೆಯದು ಅಂತ ನಮ್ಗನ್ನಿಸುತ್ತೆ. ಬೀಟ್ ಪ್ಲಸ್ ಕರ್ನಾಟಕ.